ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರಾಗಿದ್ದರೂ ಕೂಡ ಉತ್ತರ ಭಾರತೀಯನಂತೆ ಸುಲಲಿತವಾಗಿ ಹಿಂದಿಯನ್ನ ಮಾತನಾಡೋ ಮೂಲಕ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಕಾಣಿಸ್ಕೊಳ್ತಿರುವಂತಹ ಹೆಸರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತು ಹೋಗ್ಬಿಟ್ರು, ರಾಜ್ಯಸಭೆಗೆ ಹೋಗ್ಬಿಟ್ರು. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಪ್ರಧಾನಿ ಮೋದಿ ಹೇಳಿದ್ರು, ವಿಪಕ್ಷದಲ್ಲಿ ಸೂಕ್ತವಾದ ವ್ಯಕ್ತಿಗಳಿಲ್ಲ, 10 ವರ್ಷದಲ್ಲಿ ಅತ್ಯುತ್ತಮ ವಿಪಕ್ಷವಾಗಿ ಕಾಂಗ್ರೆಸ್ ಬೆಳಿಬೇಕಿತ್ತು, ಕಾಂಗ್ರೆಸ್ ತಾನು ಹಾಳಾಗದ್ರೆ ಜೊತೆಲಿರೋರ್ನೆಲ್ಲ ಹಾಳು ಮಾಡ್ಬಿಡ್ತು, ಖರ್ಗೆ ಸಾಹೇಬ್ರು ಇಲ್ಲಿಲ್ಲ ಅಂತ ಲೋಕಸಭೆಯಲ್ಲಿ. ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿಯೇ ಒತ್ತಡಕ್ಕೆ ಸಿಲುಕಿದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ದೇಶದ ಬಿಟ್ಬಿಡಿ, ನೆನ್ನೆ ಮೊನ್ನೆವರೆಗೂ ಜೊತೆಗಿರ್ತೀನಿ ಅಂದಿದ್ದು ಮಮತಾ ಬ್ಯಾನರ್ಜಿ ಇಡೀ ದೇಶದಲ್ಲಿ 40 ಸೀಟ್ ಗೆಲ್ಲಲ್ಲ ನೀವು ಅಂತ ಬಹಿರಂಗವಾಗಿ ಸವಾಲು ಹಾಕ್ಬಿಟ್ರು ಕಾಂಗ್ರೆಸ್ಸಿಗೆ. ಇಡೀ ದೇಶದಲ್ಲಿ ಇವರು ಕರ್ನಾಟಕದಲ್ಲಿ 20+ ಅಂತ ಅವ್ರೆ. ಮಲ್ಲಿಕಾರ್ಜುನ ಖರ್ಗೆ ಕನ್ನಡಿಗರಾಗಿ ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಕರ್ನಾಟಕದ ಚುನಾವಣಾ ಫಲಿತಾಂಶ ಅತಿ ದೊಡ್ಡ ಮೈಲೇಜ್ ಅನ್ನ ಕೊಡ್ಬೇಕು ಅವ್ರಿಗೆ. 20 ಸೈಡ್ಗೆ ಇಟ್ಬಿಡಿ, ಒಂದಿರೋದನ್ನ 10 ಮಾಡ್ಕೋತಾರ, ಅಂದ್ರೆ ಸಿಂಗಲ್ ಡಿಜಿಟ್ ನ ಡಬಲ್ ಮಾಡ್ಕೋತಾರ. ಕನಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರ ವರ್ಚಸ್ಸಿಗೆ 15 ಕ್ಷೇತ್ರವನ್ನು ಗೆಲ್ಲೋಕ್ ಸಾಧ್ಯನಾ? ಸಹಜವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡಕ್ಕೆ ಸಿಲುಕಿರೋದು ಸತ್ಯ ಸತ್ಯ ಸತ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಡೆಯಿಂದ ನಾನು ಕಾಂಗ್ರೆಸ್ನ ಬೆಳೆಸ್ಕೊಬತ್ತೀನಿ ಅಂತ ಹೋಯ್ತಾ ಇದ್ರೆ, ಈ ಕಡೆಯಿಂದ ಸಂಸದರುಗಳು ಪ್ರತ್ಯೇಕ ರಾಷ್ಟ್ರದ ಮಾತುಗಳನ್ನ ಆಡ್ತಾರೆ. ನನ್ನ ಕನಸಿನ ಗೋಪುರ ಸಮುದ್ರದ ತಟದಲ್ಲಿ ಕಟ್ಟಿರೋ ಮರಳಿನ ಗೋಪುರ ಆಗೋಗ್ತಾ ಇದೆ, ಅಲೆಗಳು ಬಂದು ಕೊಚ್ಕೊಂಡು ಹೋಗ್ತಾ ಇದೆ ನಮ್ಮವರಿಂದಲೇ ಅನ್ನುವಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಲುಕಿದ್ದಾರೆ. ಆಮ್ ಆದ್ಮಿಯವರು ಹಿಂದೆ ಮುಂದೆ ಯೋಚಿಸ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಹಿಂದೆ ಮುಂದೆ ಯೋಚಿಸ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ನೋ ಅಂತಿದ್ದಾರೆ, ನಿತೀಶ್ ಕುಮಾರ್ NDA ಸೇರ್ಕೊಂಡ್ರು. ಇಂಡಿಯಾ ಮೈತ್ರಿಕೂಟದ ಭವಿಷ್ಯವೇನು? ಮಲ್ಲಿಕಾರ್ಜುನ ಖರ್ಗೆ ಅವರ ಭವಿಷ್ಯ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ಕನ್ನಡಿಗರು ಸ್ವಾಮಿ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಭವಿಷ್ಯ ಏನು? ಕೊನೆಯದಾಗಿ ಬಂದು ನಿಲ್ಲುವಂತ ಉತ್ತರ, ಎಐಸಿಸಿ ಸ್ಥಾನವನ್ನ ಕನಿಷ್ಠ 10ರಿಂದ 12 ಅಥವಾ 12ರಿಂದ 15 ಸ್ಥಾನ ಗೆಲ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ನಿಜಕ್ಕೂ ತಲೆ ತಗ್ಗಿಸಲೇಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು. ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ಬೇರೆ, DK ಶಿವಕುಮಾರ್ ಅವರ ಚಾಣಾಕ್ಷತನ, ಸಿದ್ದರಾಮಯ್ಯನವರ ಅನುಭವ ಎರಡೂ ವರ್ಕ್ ಆಯ್ತು. ಜೊತೆಗೆ ಗ್ಯಾರಂಟಿ, ಬಿಜೆಪಿಯ ಕೋಮುವಾದಿ ಆಡಳಿತ, JDSಗೆ ಬಹುಮತ ಬರದಿಲ್ಲ ಅನ್ನೋ ನಂಬಿಕೆ ಜನರಿಗೆ, ಕಾಂಗ್ರೆಸ್ಗೆ ಪ್ಲಸ್ ಆಯಿತು. ಆದರೆ ಲೋಕಸಭೆಯಲ್ಲಿ 2019ರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರಲಿಲ್ಲ, ಆಗಲೇ ಮೋದಿ ಅಲೆಯಲ್ಲಿ 25 ಸಂಸದರನ್ನ ಗೆಲ್ಲಿಸ್ತು ಬಿಜೆಪಿ. ಸದ್ಯ NDA ಲೆಕ್ಕಾಚಾರ ನೋಡಿದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 27 ಅವ್ರದೇ. ಸುಮಲತಾ ಅವರು ಮಂಡ್ಯದಿಂದ ಸ್ವಾಭಿಮಾನಿಯಾಗಿ ಗೆದ್ರು, ಬಿಜೆಪಿಗೆ ಬೆಂಬಲ ಅಂತವ್ರೆ. ಪ್ರಜ್ವಲ್ ರೇವಣ್ಣ ಹಾಸನದಿಂದ ಗೆದ್ರು, JDSಗೆ ಮೈತ್ರಿ. DK ಸುರೇಶ್ ಒಬ್ರೆ. ಹೀಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಹೆಚ್ಚಿನ ಒತ್ತಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲಿದೆ. ಎಐಸಿಸಿ ಅಧ್ಯಕ್ಷ ಸ್ಥಾನದ ತಲದಂಡೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಲೋಕಸಭಾ ಚುನಾವಣೆ ನಂತರ ಕನಿಷ್ಠ ಡಬಲ್ ಡಿಜಿಟ್ ಕನಿಷ್ಠ ರೀಟೇಕ್ ಕನಿಷ್ಠ ಡಬಲ್ ಡಿಜಿಟ್ 2 ಅಂಕಿಗೆ ತಲುಪದೇ ಇದ್ದರೆ ಬಿಜೆಪಿಗರು ಆಡ್ಕತಾವ್ರೆ. ಯಾವ ಖರ್ಗೆ ಅವ್ರಿ ಹೋದ್ಸಲ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಗೆಲ್ಲಕ್ಕಾಗ್ಲಿಲ್ಲ, ಏನವ್ರು ಕರ್ನಾಟಕದಲ್ಲಿ 20 ಕನಿಷ್ಠ ಗೆಲ್ಸ್ಕೊ ಬಂದ್ಬಿಡ್ತಾರ ಅಂತ. ಖರ್ಗೆ ಅವರ ಭವಿಷ್ಯ ಏನು? ಕಾಂಗ್ರೆಸ್ನ ಭವಿಷ್ಯ ಏನು? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.